ಮತದಾರರು ಅಷ್ಟು ಆ ಜಾತಿಗಳಲ್ಲಿ ಇಲ್ಲ. ಇಲ್ಲ ಅಷ್ಟು ಜನ. ಆಮೇಲೆ ಆರ್ಗನೈಸ್ಡ್ ಆಗಿಲ್ಲ, ಸಂಘಟಿತ ಜಾತಿಗಳಲ್ಲ ಇವು, ಅಸಂಘಟಿತ ಜಾತಿಗಳು, ಸಣ್ಣ ಸಣ್ಣ ಜಾತಿಗಳು. ಒಂದು ಜಾತಿ 15,000 ಇದ್ರೆ ಇನ್ನೊಂದು ಜಾತಿ 15 ಜನ ಇದ್ದಾರೆ. ಈ ತರ ಜಾತಿಗಳಿಗೆ ದಿಕ್ಕೇ ಇಲ್ಲ. ಹಂಗಾದ್ರೆ ಈ ಜಾತಿಗಳಿಗೆ ಈ ಸಂವಿಧಾನದ ಪ್ರಕಾರ ಯಾವುದೇ ಹಕ್ಕುಗಳಾಗ್ಲಿ, ಯಾವುದೇ ಸವಲತ್ತುಗಳಾಗ್ಲಿ, ಯಾವುದೇ ಅನುದಾನವಾಗ್ಲಿ, ಯಾವುದೇ ವರದಾನಗಳಾಗ್ಲಿ ಯಾವ್ದು ಸಿಗೋಂಗಿಲ್ವಾ? ಹಂಗಾದ್ರೆ ಇನ್ನೆಷ್ಟು ವರ್ಷ ಇರ್ಬೇಕು? ಅವ್ರು ಟೆಂಟ್ಗಳಲ್ಲಿದ್ದಾರೆ, ಇನ್ನೂ ಟೆಂಟ್ ಅಲ್ಲೇ ಇರ್ಬೇಕಾ ಸರ್? ಅಂದ್ರೆ ಈಗ 1% ಅಂತ ಹೇಳಿದ್ರೆ ಒಂದು 51 ಜಾತಿಗಳಿದ್ದಾವೆ ಅನ್ನೋ ಒಂದು ಮಾಹಿತಿ ಇದೆ ನಿಮ್ಗೆ. ಇನ್ನೂ ನಿಖರವಾಗಿ 59 ಸರ್? 59. ಅಂದ್ರೆ ಅವರಿಗೆ ಕಾನೂನು ಹೋರಾಟ ಮಾಡಬೇಕು ಅನ್ನೋ ಪ್ರಜ್ಞೆ ಅಥವಾ ಆ ಬಗ್ಗೆ ವಿವೇಚನೆ ಏನಾದ್ರೂ ಈಗ ಆ ವಿಷಯದಲ್ಲಿ ನಾನೇ ಕೇಸ್ ಹಾಕಿದ್ದೀನಿ ಅವ್ರ ಪರವಾಗಿ. ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದೀವಿ, ಕೇಸ್ ಪೆಂಡಿಂಗ್ ಇದೆ. ಬಹುಶಃ ಕೇಸ್ ವಾಪಸ್ ತಗೊಳ್ಳದೆ ಇದ್ರೆ ಇದು ಈ ಕೊಟ್ಟಿರುವಂತಹ 5.2, 5.25, 4.5 ಅದು ಕೂಡ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಕೇಸ್ ವಾಪಸ್ ತಗೊಂಡ್ರೆ ಮಾತ್ರ ಆಗತ್ತೆ, ಇಲ್ದ್ರೆ ಆಗಲ್ಲ. ನಾವು ಯಾವ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳಲ್ಲ. ಯಾಕಂದ್ರೆ ನಮ್ಗೆ ಅನ್ಯಾಯ ಆಗಿದೆ, ದಿಕ್ಕಿಲ್ಲದ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಕರೆಕ್ಟ್ ಪಾಯಿಂಟ್. ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಇರೋದು ನಂಬಿಕೆ ಕೋರ್ಟ್ ಒಂದೇ ಈಗ ಸದ್ಯಕ್ಕೆ. ಸರ್ ಹಾಗಾದ್ರೆ ಈಗ ತಕ್ಷಣದಿಂದಲೇ ಜಾರಿ ಮಾಡಬೇಕು ಈ ಸಿದ್ಧ ಸೂತ್ರವನ್ನ ಅಂತ ಹೇಳ್ತಾ ಇದ್ದಾರಲ್ಲ, ಜಾರಿ ಆಗುತ್ತಾ? ಕೋರ್ಟಲ್ ಪೆಂಡಿಂಗ್ ಇರುವಾಗ, ಅಲ್ಲ ಕೋರ್ಟಲ್ ಕೇಸ್ ಪೆಂಡಿಂಗ್ ಇರುವಾಗ ಹೆಂಗಾಗತ್ತೆ? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಜಾರಿ ಮಾಡ್ತಾರೆ ಇವರು. ಮತ್ತೆ ಹೇಗೆ, ಯಾವ ಆಧಾರದ ಮೇಲೆ ಇವರು ಈ ಸಂಭ್ರಮ ಪಡ್ತಾ ಇದ್ದಾರೆ? ಭ್ರಮೆಗಿಂತಲೂ ಹೆಚ್ಚಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರುವಂತದ್ದು. ನಿಜವಾಗ್ಲೂ ನನ್ಗೆ ಅಹಂಕಾರ ಅಂತಂದ್ರೂ ಚಿಂತೆ ಇಲ್ಲ, ಅದ್ರ ಬಗ್ಗೆ ಇವ್ರಿಗೆ ಪ್ರಜ್ಞೆನೇ ಇಲ್ಲ, ಅವ್ರ ಬಗ್ಗೆ ಕಾನ್ಶಿಯಸ್ನೆಸ್ ಇಲ್ಲ ಇವ್ರಿಗೆ. ಏನಾಗತ್ತಪ್ಪ, ಕೋರ್ಟ್ ಅಲ್ಲಿ 4 ಕೇಸ್ಗಳು ಪೆಂಡಿಂಗ್ ಇದಾವಲ್ಲ ಹೈಕೋರ್ಟ್ ಅಲ್ಲಿ, ಹೆಂಗಾಗತ್ತೆ ಅನ್ನುವಂತಹ ಒಂದು ಇದು ಅವ್ರಿಗೆ ಇರ್ಬೇಕಾಗಿತ್ತು. ಅವರನ್ನ ಕೇಳುತ್ತೆ, ಕೋರ್ಟ್ ಅವ್ರನ್ನ ಕೇಳುತ್ತೆ, ಅವ್ರೊಂದು ಐಡೆಂಟಿಟಿ ಕೊಡಿ, 59 ಸಮುದಾಯಗಳಿಗೆ ಒಂದು ಐಡೆಂಟಿಟಿ ಕೊಡಿ. 59 ಸಮುದಾಯಗಳಿಗೆ ನೀವು ಅವ್ರು 1% ಮೀಸಲಾತಿನ ಕೇಳ್ತಾ ಇದ್ದಾರೆ, ನೀವು ಯಾವ ರೀತಿ ಕೊಡಲ್ಲ ಅಂತ ಹೇಳ್ತೀರಿ? ಯಾಕಂದ್ರೆ ಈಗಾಗಲೇ ಎಂಪಿರಿಕಲ್ ಡೇಟಾ ಕೊಟ್ಟಿರುವಂತಹ ಸದಾಶಿವ ಕಮಿಷನ್ 1% ಕೊಡಬೇಕು ಅಂತ ಹೇಳಿದೆ, ನಾಗಮೋಹನ್ ದಾಸ್ ಕಮಿಷನ್ 1% ಕೊಡಬೇಕು ಅಂತ ಹೇಳಿದೆ. ಈಗ ನೀವು 1% ನಿರಾಕರಿಸೋದು ಯಾವ ಆಧಾರದ ಮೇಲೆ? ಅದಕ್ಕೊಂದು ವೈಜ್ಞಾನಿಕವಾದ ಆಧಾರ ಬೇಕಲ್ಲ. ಅವರು ಡೇಟಾ ಇಟ್ಕೊಂಡು ಕೊಡಬೇಕು ಅಂತ ಹೇಳಿದಾರೆ, ನೀವು ಡೇಟಾನೇ ಇಲ್ಲದೆ ಕೇಳ್ತಾ ಇಲ್ವಲ್ಲ ಸರ್? ಕರೆಕ್ಟ್. ಈಗ ಭಾರತೀಯ ಜನತಾ ಪಕ್ಷದ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಮೀಸಲಾತಿಯನ್ನ ಕೊಡ್ಲಿಕ್ಕೆ ಒಪ್ಪಿದ್ದೆವು, ಆದ್ರೆ ಅದ್ ಯಾರೂ ಕೂಡ ಚಕಾರ ಎತ್ತಿರ್ಲಿಲ್ಲ, ಅದ್ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿ ಯಾರೋ ಕೆಲವರು ಹೋಗಿದ್ದಾರೆ ಅಂದ್ರೆ ಅದನ್ನ ಬಹಳ ತಾತ್ಸಾರವಾಗಿ ಹೇಳ್ತಾ ಇದ್ರು. ಅದನ್ನೇ ಮುಂದುವರಿಸಬಹುದಾಗಿತ್ತು. ಇವ್ರು 15% ಕೊಡ್ತಾ ಇದ್ದಾರೆ, ರಾಜಕೀಯ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ ಅಂತ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? 17% ಕೊಡ್ಲಿಕ್ಕೆ ಆಗಲ್ಲ. ಈಗಾಗಲೇ ರಾಜಸ್ಥಾನ ಮತ್ತು ಪಂಜಾಬ್ ಇದ್ರದ್ದು 3 ಸ್ಟೇಟ್ಗಳದ್ದು ಈಗಾಗಲೇ ಇದರಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಇದಾವೆ. 17% ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 50% ಮೀರಿದ್ದಾಗತ್ತೆ, ಆಗಲ್ಲ. 15% ಅಲ್ಲೇ ಅವ್ರು ಮೊದಲು ಮಾಡಿದ ತಪ್ಪೇ ಅದು 17% ಕೊಟ್ಟಿದ್ದು. ಈಗ ಮತ್ತೆ ಇನ್ನೊಂದು ತಪ್ಪನ್ನು ಮಾಡಿದ್ದಾರೆ. ಇದು ಕೂಡ ಜಾರಿ ಆಗಲ್ಲ, ಖಂಡಿತ ಜಾರಿ ಆಗಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿದೆ, ವಿಷಯ ಕೋರ್ಟ್ ಅಲ್ಲಿದೆ. ಸರ್ ಆಯ್ತು, ಈಗ ಇಫ್ ಯು ಆರ್ ಇನ್ ದ ಸ್ಟ್ಯಾಂಡ್ ಏನು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನೀವಿದ್ದಿದ್ರೆ ಈ ಅನುಪಾತವನ್ನು ಹೇಗೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡಬಹುದು? ನನಗೆ ಹೇಳಿದ್ರೆ 5-5-4-1 ಮಾಡ್ತಾ ಇದ್ದೆ. 5-5-4-1 1 ಅಲೆಮಾರಿಗಳಿಗೆ ಹೌದು, 4 ಸ್ಪೃಶ್ಯ, 5 ಎಡಗೈ ಮತ್ತು ಬಲಗೈ. ಅಲ್ಲ ಸರ್, ಈಗ ಎಡಗೈ ಸಮುದಾಯದವರು ಹೇಳ್ತಾ ಇದ್ದಾರೆ, ಮುನಿಸಿಕೊಂಡಂತ ಕಾರಣವೇ ಅದು, ನಾವು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದೇವೆ, ನಮ್ಗೆ ಇನ್ನಷ್ಟು ಜಾಸ್ತಿ ಬೇಕು ಅನ್ನೋ ವಾದ ಕೂಡ ಇದೆಯಲ್ಲ, ಅದನ್ನು ತಳ್ಳಿ ಹಾಕುವಂತಿಲ್ಲ ಅಲ್ವೇ? ನಿಜ. ಎಡಗೈಯವರು ಕೇಳ್ತಾ ಇರೋಂಥದ್ದು ಈಗ ಎಂಪಿರಿಕಲ್ ಡೇಟಾ ಪ್ರಕಾರ ನಮ್ಗೆ ಜಾಸ್ತಿ ಕೊಡ್ಬೇಕಾಗಿತ್ತು, ಅದು ಕೊಡ್ತಿ ಅಂತ ಕೇಳ್ತಾ ಇದ್ರೆ, ಅವ್ರು 35 ವರ್ಷದಿಂದ ಹೋರಾಟ ಮಾಡಿದ್ರೆ ಕೂಡ ಅದನ್ನೇ. ಈಗ ಅದೇನು ಅವ್ರು ಕೇಳಿದ್ದೇನು ಯಶಸ್ವಿ ಆಗ್ಲಿಲ್ಲ, ಈಗ ಸಮಾನವಾಗಿ ಕೊಟ್ರು, ಆಯ್ತು, ಎಲ್ರನ್ನೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಮಾನವಾಗಿ ಕೊಟ್ಟಿದ್ದಾರೆ ನಿಜ. ಬಟ್ ಅಲ್ಲಿ ಜರ್ಜರಿತರಾಗಿದ್ದ ತಟ್ ಕಡೆಯವರು, ಯಾರಿಗೆ ದಿಕ್ಕಿಲ್ವೋ, ಯಾರಿಗೆ ಧ್ವನಿ ಇಲ್ವೋ, ಯಾವ್ರಿಗೆ ನೆಲೆ ಇಲ್ವೋ, ಅವರು ಇವತ್ತು ಎಲ್ಲೂ ಇಲ್ದಂಗೆ ಆಗಿದ್ದಾರೆ. ಸರ್ ಹಾಗಿದ್ರೆ ಈಗ ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪರ್ಸೆಂಟೇಜ್ ನೀವು ಹೇಳ್ತಾ ಇದ್ರಿ, 4 ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರಿ, ಇದು 4.5 ಆಗಿದೆ. ಇದು ದೊಡ್ಡ ಪ್ರಮಾಣದ ವ್ಯತ್ಯಾಸ ಅಂತ ಹೇಳ್ತೀರಾ? ಇಲ್ಲ ಅಂತ ನಾನು ಹೇಳ್ತಾ ಇರೋಂಥದ್ದು, ಅವರು 5ಕ್ಕೆ 4.5ಕ್ಕೆ ಒಪ್ಕೊಳ್ತಾರ ನನಗೆ ಗೊತ್ತಿಲ್ಲ.
Okay. ಆದ್ರೆ ನಮ್ದು ಇದೆಲ್ಲ ಪ್ರಶ್ನೆಗಳಲ್ಲೇ ಇಲ್ಲ, ಯಾಕಂದ್ರೆ ಅವ್ರು ಕೇಳಲಿಕ್ಕೆ ಎಲ್ರಿಗೂ ಕೂಡ ಧ್ವನಿ ಇದೆ, ಎಲ್ರಿಗೂ ಧ್ವನಿ ಇಲ್ಲದವ್ರಿಗೆ ಧ್ವನಿ MLA MP ಮಿನಿಸ್ಟರ್ಸ್ ಇದಾರೆ. ಹಾ, ಹಾ. ನಾನ್ ಕೇಳ್ತಾ ಇರೋಂಥದ್ದು ಧ್ವನಿ ಇಲ್ಲದವ್ರದ್ದು ಅಷ್ಟೇ. ಧ್ವನಿ ಇಲ್ಲದವರ ಪರವಾಗಿ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಇದೇನು ಗೊತ್ತೇ ಇಲ್ಲ. ಹಾ. ಈಗ ಇದೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಕೇಳಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ. ನೋಡಿ, ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ, ಇಲ್ಲಿ ಸುಮಾರು 100-150 ಜನ ಇಲ್ಲಿದ್ದಾರೆ Yes. MM ಹಿಲ್ಸ್ ಅಲ್ಲಿ. ಅವ್ರಿಗೊಂದು ಸಂವಿಧಾನದ ಬಗ್ಗೆ 2 ದಿನಗಳ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಹಾ. ಅವ್ರಿಗೇನು ಗೊತ್ತೇ ಇಲ್ಲ ಇದನ್ನ ಹೇಳಿದ್ರೆ. ಓಹೋ, ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಪಾಪ. ಹೌದು ಸರ್. ಹಾ, 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 ಹಾ. ಇಲ್ಲಿದ್ದೀವಿ ನಾವು MM ಹಿಲ್ಸ್ ಅಲ್ಲಿ. ಗಾಟ್ ಇಟ್ ಸರ್. ಹೌದು, ಕರೆಕ್ಟ್. ಮಧ್ಯಾಹ್ನ ಕೂಡ ಹೇಳ್ತಾ ಇದ್ರಿ ಸರ್. ಅಂದ್ರೆ ಈಗ ನೀವೊಬ್ಬರೇ ವಿಲನ್ ಸರ್ಕಾರಕ್ಕಾಗಿದ್ರೆ ದ್ವಾರಕನಾಥ್ ಸರ್, ಈ ಸಮುದಾಯಗಳಿಗೋಸ್ಕರ ಎಷ್ಟು ಜನಕ್ಕೆ ಬೇಕಾದ್ರೂ ವಿಲನ್ ಆಗಬಲ್ಲೆ. ಕ್ಯಾ ಬಾತ್ ಹೈ. ಅಂದ್ರೆ ನಾವು ರಾಜ್ಯದ ಜನತೆಗೆ ಹೇಳ್ಬೋದಲ್ಲ ಸರ್, ನಿಮ್ಮ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಮತ್ತು ಅವ್ರ ಪರವಾಗಿ ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ಇದು ನೀವು ಯಾವುದೇ ಕಾರಣಕ್ಕೂ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳಲ್ಲ ಮತ್ತು ಇದು ಈ ಆದೇಶ ಜಾರಿ ಆಗ್ಲಿಕ್ಕೆ ಡಾಕ್ಟರ್ CS ದ್ವಾರಕನಾಥ್ ಅವರು ಬಿಡಲ್ಲ. ಹೌದು, ಇದು ನಿಮ್ಮ ನಿಲುವು. ಹೌದು, ಹೌದು, ಹೌದು. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಮಸ್ಕಾರ.